ವೀಕ್ಷಕರೇ, ಮಹಾರಾಷ್ಟ್ರದ ಪಾಲಿಗೆ ಇವತ್ತಿನ ದಿನವನ್ನ ಕರಾಳ ಬುಧವಾರ ಅಂತಾನೆ ಕರೆಯಲಾಗ್ತದೆ. ಕೇವಲ ಮಹಾರಾಷ್ಟ್ರಕ್ಕೆ ಮಾತ್ರ ಅಲ್ಲದೆ ಇಡೀ ಭಾರತೀಯ ರಾಜಕಾರಣದಲ್ಲೂ ಕೂಡ ಒಂದು ರೀತಿಯ ಕಪ್ಪು ಛಾಯೆ, ಕಪ್ಪು ಮೋಡ ಅಥವಾ ಕರಾಳ ದಿನ ಅಂತ ಇವತ್ತಿನ ದಿನವನ್ನ ಪರಿಗಣಿಸ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ತಮ್ಮ ಜೀವವನ್ನು ತ್ಯಜಿಸಿದ್ದಾರೆ. ಮುಖ್ಯವಾಗಿ ಕರಾಳ ದಿನ ಅಂತ ಯಾಕೆ ಹೇಳಿದ್ನಪ್ಪ ಅಂತಂದ್ರೆ, ಸಹಜವಾಗಿ ಒಂದಿಷ್ಟು ಈ ಸಾವನ್ನು ಕೂಡ ಎರಡು ಮೂರು ರೀತಿಯಲ್ಲಿ ಬಣ್ಣಿಸಲಾಗುತ್ತೆ. ಸಹಜ ಸಾವು, ಅನಾರೋಗ್ಯ ಸಾವು, ಅಥವಾ ಈ ರೀತಿ ದುರಂತ ಸಾವು ಅನ್ನುವ ರೀತಿಯಲ್ಲಿ ಒಂದಿಷ್ಟು ಬಣ್ಣನೆಯನ್ನ ಮಾಡೋದು ವಾಡಿಕೆ. ಸೊ ಅಜಿತ್ ಪವಾರ್ ಅವರ ರಾಜಕೀಯ ಜರ್ನಿ ಅಥವಾ ಅಜಿತ್ ಪವಾರ್ ಅವರ ಈ ಬೆಳೆದು ಬಂದ ಹಾದಿ ಇದೆಲ್ಲದನ್ನು ಹೇಳೋದು ಹಾಗಿರ್ಲಿ, ಅದಕ್ಕಿಂತ ಮೊದಲೇ ಏನು ಆಯ್ತು ಅನ್ನೋದ್ರ ಬಗ್ಗೆ ನಿಮಗೊಂದು ಸಣ್ಣ ಗ್ಲಿಮ್ಸ್ ಅನ್ನು ಕೊಟ್ಬಿಡ್ತೀನಿ. ಇವತ್ತು ಅಜಿತ್ ಪವಾರ್ ಅವರು ಮುಂಬೈನಿಂದ ಬಾರಾಮತಿಗೆ ಪ್ರಯಾಣವನ್ನು ಮಾಡ್ತಾರೆ. ಪುಣೆ ಜಿಲ್ಲೆಯ ಬಾರಾಮತಿಗೆ ಅವರು ಹೋಗ್ತಾ ಇರುವಂಥದ್ದು. 10 ಜನ ಹಿಡಿಯುವಂಥ ಒಂದು ಫ್ಲೈಟ್ ಅದು. ಅಂದರೆ ಸಣ್ಣದಾದ ಚಿಕ್ಕ ಗಾತ್ರದ ಫ್ಲೈಟ್ ಅಂತಾನೆ ಅದನ್ನ ಎಲ್ಲರೂ ಪರಿಗಣಿಸ್ತಾರೆ. ಯಾಕೆಂದರೆ 10 ಜನರ ಒಳಗಡೆ ಅವರ ಪ್ರಯಾಣ ಸಂಖ್ಯೆ ಇರುತ್ತೆ. ಸೊ ಫ್ಲೈಟ್ನಲ್ಲಿ 6 ಮಂದಿ ಇರ್ತಾರೆ. ಬಾರಾಮತಿಗೆ ಯಾಕೆ ಹೋಗ್ತಾ ಇದ್ರು ಅಂತಂದ್ರೆ, ಅಲ್ಲಿ ಒಂದು ಚುನಾವಣಾ ರ್ಯಾಲಿ ಇರುತ್ತೆ ಬಾರಾಮತಿಯಲ್ಲಿ. ಬೆಳಿಗ್ಗೆ 8:35 ಸಮಯಕ್ಕೆ ಬಾರಾಮತಿಗೆ ಅವರು ಪ್ರವೇಶವನ್ನು ಪಡಿತಾ ಇದ್ದಂಥ ಸಂದರ್ಭದಲ್ಲಿ, ಅಥವಾ ಆ ಮಹಾರಾಷ್ಟ್ರದ ನಿಮಗೆ ಲೊಕೇಶನ್ ಅನ್ನು ನೋಡಿದ್ರೆ ಹೆಚ್ಚು ಕಡಿಮೆ ಒಂದು ಭಾಗದಲ್ಲಿ ಘಾಟ್ ಸೆಕ್ಷನ್ಗಳೇ ಜಾಸ್ತಿ ಆಗಿ ಬರುತ್ತೆ. ಆ ಒಂದು ಕಣಿವೆಗೆ ಅವರ ಒಂದು ವಿಮಾನ ಬೀಳುತ್ತೆ. ಈ ಸುದ್ದಿ ಇಡೀ ರಾಜಕೀಯಕ್ಕೆ ಅಥವಾ ರಾಜಕೀಯ ವಲಯಕ್ಕೆ ಅಥವಾ ಭಾರತೀಯ ರಾಜಕೀಯಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿ ಇವತ್ತು ಕಾಡ್ತಾ ಇದೆ. 6 ಜನ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಪೈಲಟ್ ಹಾಗೆ ಅವರ PA ಸೇರಿದಂತೆ 6 ಜನ ಈ ಒಂದು ಪ್ರಕರಣದಲ್ಲಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಅಜಿತ್ ಪವಾರ್ ಅವರ ರಾಜಕೀಯ ಜೀವನ ಹೇಗಿತ್ತು, ಹೇಗೆ ರಾಜಕೀಯವನ್ನ ಆರಂಭ ಮಾಡಿದ್ರು, ಯಾಕಾಗಿ ರಾಜಕಾರಣಕ್ಕೆ ಬಂದ್ರು, ಅಜಿತ್ ಪವಾರ್ ರಾಜಕೀಯಕ್ಕೆ ಬಂದ ಮೇಲೆ ಏನೇನು ಮಾಡಿದ್ರು, ಎಷ್ಟು ಬಾರಿ ಗೆಲುವನ್ನ ಸಾಧಿಸಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಕಂಪ್ಲೀಟ್ ಚಿತ್ರಣವನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅಜಿತ್ ಪವಾರ್ ಅವರ ಸಂಪೂರ್ಣ ಹೆಸರು ಅಜಿತ್ ಅನಂತರಾಮ್ ಪವಾರ್ ಅಂತ. ಇವರು 22 ಜುಲೈ 1959ರಲ್ಲಿ ಇವರ ಜನನ ಆಗುತ್ತೆ. ಸೊ ದೇವೇಂದ್ರ ಫಡ್ನವೀಸ್ ಅವರ ಅಡಿಯಲ್ಲಿ ಮತ್ತೆ ಏಕನಾಥ್ ಶಿಂದೆ ಅವರೊಂದಿಗೆ ಮಹಾರಾಷ್ಟ್ರದ 8ನೇ ಉಪಮುಖ್ಯಮಂತ್ರಿಯಾಗಿ ಇವರು ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು. ಇವರು ಭಾರತೀಯ ರಾಜಕಾರಣಕ್ಕೆ ಇವ್ರದೇ ಆದ ಪ್ರಭಾವ ಕೂಡ ಇತ್ತು. ಚಿಕ್ಕಪ್ಪನ ದಯೆ ಕೂಡ ಇತ್ತು. ಚಿಕ್ಕಪ್ಪ ಮತ್ತೆ ಇವರು ಅಂದರೆ ಶರದ್ ಪವಾರ್ ಮತ್ತೆ ಅಜಿತ್ ಪವಾರ್ ನಡುವೆ ಒಂದಿಷ್ಟು ವೈಷಮ್ಯ, ದ್ವೇಷ ಎಲ್ಲವೂ ಕೂಡ ಕೊನೆಯ ಹಂತದಲ್ಲಿ ಬಂತು. ಅದನ್ನ ಮುಂದಿನ ಭಾಗದಲ್ಲಿ ನಿಮ್ಗೆ ಹೇಳ್ತೀನಿ. ಸತತವಾಗಿ ಮಹಾರಾಷ್ಟ್ರಕ್ಕೆ 4 ಬಾರಿ DCM ಆಗಿ ಆಯ್ಕೆ ಆಗ್ತಾರೆ. ಅತಿ ದೀರ್ಘ ಅವಧಿಯ ಉಪಮುಖ್ಯಮಂತ್ರಿ ಅಂತಲೂ ಕೂಡ ಹೆಸರುವಾಸಿ ಆಗ್ತಾರೆ. 6 ಅವಧಿಯಲ್ಲಿ ಗೆಲುವನ್ನ ಸಾಧಿಸ್ತಾರೆ. ವಿಧಾನಸಭೆಗೆ ಪೃಥ್ವಿರಾಜ್ ಚವ್ಹಾಣ್, ದೇವೇಂದ್ರ ಫಡ್ನವೀಸ್, ಉದ್ಧವ್ ಠಾಕ್ರೆ, ಏಕನಾಥ್ ಶಿಂದೆ ಇವರೆಲ್ಲರ ಸಚಿವ ಸಂಪುಟದಲ್ಲಿಯೂ ಕೂಡ ಉಪಮುಖ್ಯಮಂತ್ರಿಯಾಗಿ, ಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. 2022 ಮತ್ತು 23ರ ಅವಧಿಯಲ್ಲಿ 2022 ಮತ್ತು 23ರ ಈ ಅವಧಿಯಲ್ಲಿ ಮಹಾರಾಷ್ಟ್ರದ ವಿಧಾನಸಭೆಗೆ ವಿರೋಧ ಪಕ್ಷದ ನಾಯಕ, ಅಪೋಸಿಷನ್ ಪಾರ್ಟಿ ಲೀಡರ್ ಆಗೂ ಕೂಡ ಕೆಲಸವನ್ನ ಮಾಡಿರುವಂಥವ್ರು ಇದೇ ಪವಾರ್, ಅಜಿತ್ ಪವಾರ್ ಅವರು. ವಿರೋಧ ಪಕ್ಷದ ನಾಯಕನಾಗೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಕೇವಲ ಶಾಸಕ, ಮಂತ್ರಿ, ಉಪಮುಖ್ಯಮಂತ್ರಿ ಮಾತ್ರ ಅಲ್ಲದೆ 1991ರಲ್ಲಿ ಸರಿಸುಮಾರು 30 ವರ್ಷಗಳ ಹಿಂದೆ ಬಾರಾಮತಿ ಲೋಕಸಭಾ ಕ್ಷೇತ್ರವನ್ನು ಕೂಡ ಪ್ರವೇಶ ಮಾಡಿ ಲೋಕಸಭೆಗೂ ಕೂಡ ಆಯ್ಕೆಯಾದಂಥವ್ರು ಇದೇ ಅಜಿತ್ ಪವಾರ್ ಅವರು. ಮೂಲತಃ ಎಲ್ಲಿಯವರಪ್ಪ ಅಂತ ನೋಡೋದಾದ್ರೆ, ಅಜಿತ್ ಅಹಮದ್ ನಗರ ಜಿಲ್ಲೆಯವರು. ಡಿಯೋಲಿ ಅನ್ನೋ ಒಂದು ಪ್ರದೇಶ ಬರುತ್ತೆ ಅಹಮದ್ ನಗರ ಜಿಲ್ಲೆಯಲ್ಲಿ, ಅಲ್ಲಿ ಜನನ ಆಗುತ್ತೆ. ಇವರ ತಂದೆ ತಾಯಿ ಯಾರಪ್ಪ ಅಂತ ನೋಡೋದಾದ್ರೆ, ಆಶಾ ತಾಯಿ ಮತ್ತೆ ಅನಂತರಾಮ್ ಅವರ ಮಗನಾಗಿ ಜನಿಸ್ತಾರೆ. ಡಿಯೋಲಿಯ ಪ್ರವರಿಯಲ್ಲಿ ಇವರು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮಾಡ್ತಾರೆ, ಕಾಲೇಜು ವಿದ್ಯಾಭ್ಯಾಸವನ್ನು ಕೂಡ ಅಲ್ಲೇ ಮಾಡ್ತಾರೆ. ಆನಂತರ ಇವರ ತಂದೆಯವರ ಅಕಾಲಿಕ ಮರಣದಿಂದಾಗಿ ಮನೆ ಜವಾಬ್ದಾರಿ ಎಲ್ಲದೂ ಕೂಡ ಇವ್ರ ಮೇಲೆ ಬೀಳುತ್ತೆ. ಹಾಗಾಗಿ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನ ಅಜಿತ್ ಪವಾರ್ ಅವರು ನಿರ್ವಹಿಸಬೇಕಾಗಿತ್ತೆ. ಹಾಗಾಗಿ ಕಾಲೇಜ್ ಡ್ರಾಪ್ ಔಟ್, ಇವರು ಕಾಲೇಜನ್ನೇ ಬಿಟ್ಬಿಡ್ತಾರೆ.
ನಂತರ ಇವರಿಗೆ ಚಿಕ್ಕಪ್ಪನ ಶರದ್ ಪವಾರ್ ಹೆಸರು ನಿಮಗೆ ಗೊತ್ತೇ ಇದೆ. ಅತಿ ಹಿರಿಯ ಮತ್ತೆ ಅತ್ಯಂತ ಪ್ರಭಾವಶಾಲಿ ರಾಜಕಾರಣಿ ಮಹಾರಾಷ್ಟ್ರದ ರಾಜಕಾರಣದಲ್ಲಿ. ನೀವೇನಾದರೂ ಅವ್ರನ್ನ ಮಹಾರಾಷ್ಟ್ರದ ಪ್ರಮುಖ ರಾಜಕಾರಣಿ ಅಂತ ತಗೊಂಡ್ರೆ ಒಂದು 2-3 ಹೆಸರನ್ನ ತಗೊಳ್ಳೇಬೇಕಾಗತ್ತೆ. ಅಲ್ಲಿ ಪ್ರಮುಖ ಸ್ಥಾನದಲ್ಲಿ ನಿಲ್ತಕ್ಕಂಥವ್ರು ಇದೇ ಶರದ್ ಪವಾರ್ ಅವರು. ಮೊದಲ ಬಾರಿಗೆ ಇವ್ರು ರಾಜಕೀಯ ಎಂಟ್ರಿ ಹೇಗಾಗತ್ತಪ್ಪ ಅಂತ ನೋಡಿದರೆ 1982ರ ಸಮಯ, ಸುಮಾರು 40-45 ವರ್ಷದ ಹಿಂದೆ ಸಹಕಾರಿ ಸಂಘಕ್ಕೆ ಇವರು ಚುನಾವಣೆಗೆ ನಿಂತ್ಕೊಳ್ತಾರೆ. ಸಹಕಾರಿ ವಲಯದಿಂದ ನಂತರ 1991ರಲ್ಲಿ ಇವರು ಪುಣೆ ಜಿಲ್ಲೆಯಿಂದ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಮೂಲತಃ ಪುಣೆ ಜಿಲ್ಲೆಯಿಂದ ಮೊದಲು ಇವರ ರಾಜಕಾರಣ ಪ್ರಾರಂಭ ಆಗುತ್ತೆ. ಮುಂದಿನ 16 ವರ್ಷಗಳ ಕಾಲ 1991ರಿಂದ 16 ವರ್ಷಗಳ ಕಾಲ ಅದೇ ಹುದ್ದೆಯಲ್ಲಿ ಸತತವಾಗಿ ಮುಂದುವರಿತಾನೆ ಬರ್ತಾರೆ. ಬಾರಾಮತಿ ಸಂಸದೀಯ ಕ್ಷೇತ್ರದಿಂದ 1991ರಲ್ಲಿ ಮೊದಲ ಗೆಲುವಾಗುತ್ತೆ. ನಂತರ ಅವರು ರಾಜಕೀಯದಲ್ಲಿ ಹಿಂತಿರುಗಿ ನೋಡಿದ್ದೇ ಇಲ್ಲ. ಗೆಲುವಿನ ಮೇಲೆ ಗೆಲುವು ಅಂದ್ರೆ ಈ ರೀತಿ ಗೆಲುವು ಸಿಗೋದು ರಾಜಕಾರಣದಲ್ಲಿ ಒಂದು ರೀತಿ ದುಸ್ತರ ಅಂತಾನೆ ಹೇಳ್ಬೋದು. ಎಂಥ ಪವರ್ಫುಲ್ ರಾಜಕಾರಣಿ ಆದರೂ ಕೂಡ ಜನ ಒಮ್ಮೊಮ್ಮೆ ಸೋಲಿನ ಪಾಠವನ್ನು ಕೂಡ ಕಲಿಸ್ಬಿಡ್ತಾರೆ. ಆದರೆ ಇವರ ರಾಜಕೀಯ ಜೀವನದಲ್ಲಿ ಹಾಗಾಗಿಲ್ಲ. ಇವರು ಸತತವಾಗಿ ಗೆಲುವನ್ನ ಕಂಡುಕೊಂಡೇ ಬಂದಂಥವ್ರು. ನಂತರ PV ನರಸಿಂಹರಾವ್ ಅವರ ಅವಧಿಯಲ್ಲಿ ಕೇಂದ್ರ ರಕ್ಷಣಾ ಖಾತೆಗೂ ಕೂಡ ಆಯ್ಕೆ ಆಗ್ತಾರೆ. ಕೇಂದ್ರ ರಕ್ಷಣಾ ಸಚಿವರಾಗಿ ಕೂಡ ಬಹಳ ಅತ್ಯುತ್ತಮ ಕೆಲಸವನ್ನ ಮಾಡಿಕೊಂಡೇ ಬಂದಿದ್ದಾರೆ ಇದೇ ಅಜಿತ್ ಪವಾರ್ ಅವರು. ನಂತರ ಬಾರಾಮತಿ ವಿಧಾನಸಭಾ ಕ್ಷೇತ್ರದಿಂದನೇ 7 ಬಾರಿ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಅಥವಾ ಮಹಾರಾಷ್ಟ್ರ ಅಸೆಂಬ್ಲಿಯಲ್ಲಿ ಇವರ ಹೆಸರು ಅಜರಾಮರ ಆಗ್ಬಿಡುತ್ತೆ. ಸತತ 7 ಬಾರಿ ಗೆಲುವು. 1991ರ ಉಪಚುನಾವಣೆಯಲ್ಲಿ ಗೆಲ್ತಾರೆ. ಅಂದ್ರೆ ಆ ಸಂದರ್ಭದಲ್ಲಿ ಲೋಕಸಭೆಗೂ ಕೂಡ ಆಯ್ಕೆ ಆಗಿರ್ತಾರೆ. ಮತ್ತೆ ಅಗೈನ್ ಉಪಚುನಾವಣೆ ಬರುತ್ತೆ. ಉಪಚುನಾವಣೆ ಬಂದಂಥ ಸಂದರ್ಭದಲ್ಲೂ ಗೆಲುವನ್ನು ಸಾಧಿಸ್ತಾರೆ. ಅದಾದ ನಂತರ 1995ರಲ್ಲಿ 1999, 2004, 2009, 2014 ಹೀಗೆ ಸತತ 5 ಬಾರಿ ಗೆಲುವನ್ನ ಸಾಧಿಸ್ಕೊಂಡು ಬರ್ತಾರೆ. ಮತ್ತೆ 91-92ರವರೆಗೆ CM ಸುಧಾಕರ್ ರಾವ್ ನಾಯಕ್ ಅವರ ಒಂದು ಸರ್ಕಾರದಲ್ಲಿ ಕೃಷಿ ಮತ್ತು ವಿದ್ಯುತ್ ಖಾತೆ ಎರಡೂ ಖಾತೆಯನ್ನು ಕೂಡ ಅತ್ಯುತ್ತಮವಾಗಿ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಕೀರ್ತಿ ಕೂಡ ಇದೇ ಶರದ್ ಪವಾರ್ ಅವರಿಗೆ ಸಲ್ಲತ್ತೆ. ಇನ್ನು ಅವರ ಅಧಿಕಾರ ಅವಧಿಯಲ್ಲಿ ಏನೇನು ಮಾಡಿದ್ರು ಅಂತ ನೋಡಿದ್ರೆ 92ರ ಅವಧಿಯಲ್ಲಿ ಶರದ್ ಪವಾರ್ ಮುಖ್ಯಮಂತ್ರಿ ಆಗಿರ್ತಾರೆ. ಅಂದ್ರೆ ಇವರದ್ದೇ ಚಿಕ್ಕಪ್ಪ. ಇವ್ರ ಕುಟುಂಬದ ಹಿನ್ನೆಲೆ ಸ್ವಲ್ಪ ನೋಡಿದ್ರೆ ಶರದ್ ಪವಾರ್ ಅವರ ಮಗಳು ಸುಪ್ರಿಯಾ ಸುಳೆ. ಈ ಅಜಿತ್ ಪವಾರ್ ಶರದ್ ಪವಾರ್ ಅವರ ಅಣ್ಣನ ಮಗ. ಅಂದ್ರೆ ಎಲ್ಲರೂ ಕೂಡ ಒಂದೇ ಕುಟುಂಬದಿಂದಾನೇ ಬಂದಂಥವ್ರು. ವಿದ್ಯುತ್ ಖಾತೆಯ ರಾಜ್ಯ ಸಚಿವರಾಗಿ 99ರಲ್ಲಿ INC NCP ಅದರ ಸಮ್ಮಿಶ್ರ ಸರ್ಕಾರದ ಭಾಗವಾಗಿ ಆ ಸಂದರ್ಭದಲ್ಲಿ ನೀರಾವರಿ ಸಚಿವರಾಗಿ 2003ರಲ್ಲಿ ಸುಶೀಲ್ ಕುಮಾರ್ ಸಿಂಧೆ ಕೇಂದ್ರ ಗೃಹ ಸಚಿವರು ಕೂಡ ಆಗಿದ್ರು. ಸುಶೀಲ್ ಕುಮಾರ್ ಸಿಂಧೆ ಅವರು ಅವರ ಸಂಪುಟದಲ್ಲೂ ಕೂಡ ಸಚಿವರಾಗಿ ಕೆಲಸವನ್ನು ಮಾಡ್ತಾರೆ. ಮತ್ತೆ 2004ರ ವಿಧಾನಸಭಾ ಚುನಾವಣೆಯಲ್ಲಿ INC NCP ಒಕ್ಕೂಟದಿಂದ ಗೆದ್ದು ಬರ್ತಾರೆ. ಸೊ ನಂತರ ಅಶೋಕ್ ಚವಾಣ್ ಅವರ ಸಂಪುಟದಲ್ಲಿ ಜಲಸಂಪನ್ಮೂಲ ಸಚಿವರಾಗೂ ಕೂಡ ಕೆಲಸ ಮಾಡ್ತಾರೆ ಅಜಿತ್ ಪವಾರ್. ಸೊ ಚಿಕ್ಕಪ್ಪ ಶರದ್ ಪವಾರ್ ಮತ್ತೆ ಇವ್ರ ನಡುವೆ ಒಂದಿಷ್ಟು ರಾಜಕೀಯ ಜಂಗಿ ಕುಸ್ತಿ ಕೂಡ ಆಗುತ್ತೆ. ಇಬ್ಬರು ನಾಯಕರ ಮಧ್ಯೆ ವೈಮನಸ್ಸು ಬರುತ್ತೆ. ಪವಾರ್ ವಿರುದ್ಧನೇ ಬಂಡಾಯ ಹೇಳ್ತಾರೆ. ತಮ್ಮ ಚಿಕ್ಕಪ್ಪನ ವಿರುದ್ಧವಾಗಿ ನೇರವಾಗಿ ಬಂಡಾಯವನ್ನು ಹೇಳ್ತಾರೆ. 2019ರಲ್ಲಿ NCP ಇಂದ ಪಕ್ಷಾಂತರಗೊಳ್ತಾರೆ. ಭಾರತೀಯ ಜನತಾ ಪಕ್ಷದ BJP ಈಗಿನ BJP ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡು ಒಂದು ಹಂತಕ್ಕೆ ಅಲ್ಲಿ ಉಪಮುಖ್ಯಮಂತ್ರಿ ಕೂಡ ಆಗ್ತಾರೆ. ಮತ್ತು BJPಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಸತತ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಬಹುಮತ ಸಾಬೀತುಪಡಿಸೋದಕ್ಕೂ ಕೂಡ ಇವರೇ ಕಾರಣ ಆಗ್ತಾರೆ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಫಡ್ನವೀಸ್ ಅವರ ಕೈ ಜೋಡಿಸಿಲ್ಲ ಅಂತ ಅಂದ್ರೆ ಅಲ್ಲಿ ಬಹುಮತ ಬರ್ತಿರ್ಲಿಲ್ಲ. ಆಗ ಆ ಅವಧಿಯಲ್ಲಿ ಉಪಮುಖ್ಯಮಂತ್ರಿ ಆಗಿ ಕೂಡ ಕೆಲಸವನ್ನ ಮಾಡ್ತಾರೆ. ಇನ್ನು 2022ರ ಅವಧಿ, ಇತ್ತೀಚಿನ ಅವಧಿ ನಿಮ್ಗೆ ಗೊತ್ತೇ ಇದೆ. ಮಹಾ ವಿಕಾಸ್ ಅಗಾಡಿ ಸರ್ಕಾರ ಪತನಗೊಂಡಂತ ಸಂದರ್ಭದಲ್ಲಿ ಬಂಡಾಯ ಶಿವಸೇನೆ ಬಣದಿಂದ BJP ಏಕನಾಥ್ ಶಿಂದೆ ಅವರ ಕೈಯನ್ನು ಬಲಪಡಿಸ್ತಾರೆ. ಮತ್ತೆ ಅಗೈನ್ ಉಪಮುಖ್ಯಮಂತ್ರಿ ಆಗಿ ಸರ್ಕಾರ ರಚಿಸಿ ಪವಾರ್ ಮಹಾರಾಷ್ಟ್ರದ ವಿಧಾನಸಭೆಗೆ ವಿರೋಧ ಪಕ್ಷದ ನಾಯಕರಾಗ್ತಾರೆ. ಇನ್ನು ಈ ಅಜಿತ್ ಪವಾರ್ ವಿವಾದಕ್ಕೂ ಕೂಡ ಸಿಕ್ಕಾಕೊಂಡಿದ್ರು ಕೆಲವು ಸಂದರ್ಭದಲ್ಲಿ. ಸೊ ಏನೇನು ವಿವಾದಕ್ಕೆ ಸಿಕ್ಕಾಕೊಂಡಿದ್ರು, ಯಾಕಾಗಿ ಇವರ ಮೇಲೆ ವಿವಾದ ಬಂತು ಅಂತ ನೋಡಿದ್ರೆ, ಇನ್ನು 2012ರಲ್ಲಿ ಸುಮಾರು 70,000 ಕೋಟಿ ದುರುಪಯೋಗ ನಡೆದಿದೆ ಅಂತ ಒಂದು ಆರೋಪ ಬರುತ್ತೆ ಇವ್ರ ಮೇಲೆ. ಸೊ ಈ ಆರೋಪವನ್ನ ಮಹಾರಾಷ್ಟ್ರದ ಓರ್ವ ಅಧಿಕಾರಿಯೇ ಮಾಡ್ತಾರೆ.
ವಿಜಯ್ ಪಂತಾರೆ ಅಂತ ಅವರ ಹೆಸರು. ಸೊ ಅದು ಕೂಡ ಅವ್ರ ಮೇಲೆ ಇರುವ ಒಂದು ಬ್ಲ್ಯಾಕ್ ಮಾರ್ಕ್. ಈ ಸಂದರ್ಭದಲ್ಲಿ ಅದನ್ನು ಹೇಳೋದು ಅಷ್ಟು ಸಮಂಜಸ ಅಲ್ಲ, ಆದರೂ ಕೆಲವು ವಿಚಾರಗಳನ್ನ ಅವರು ಬೆಳೆದು ಬಂದ ಹಾದಿಯನ್ನ ನಿಮಗೆ ಹೇಳ್ತಾ ಇರುವ ಸಂದರ್ಭದಲ್ಲಿ ಕೆಲವು ವಿವಾದಗಳಿಗೂ ಕೂಡ ಸಿಕ್ಕಾಕೊಂಡಿದ್ರು ಅನ್ನೋದನ್ನ ನಿಮಗೆ ನೆನಪಿಸ್ತಾ ಇದ್ದೀನಿ. ಇನ್ನು ಕರ್ನಾಟಕಕ್ಕೂ ಮತ್ತು ಇವರಿಗೂ ಏನ್ ಸಂಬಂಧ ಅಂತ ನೋಡಿದ್ರೆ, ಈ ಜಲ ವಿವಾದ ಆದಂತ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅದು ಬಹಳ ವಿವಾದಕ್ಕೆ ಕಾರಣ ಆಗುತ್ತೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ಕೂಡ ಗಡಿ ಜಿಲ್ಲೆಗಳು. ನೀರಾವರಿ ವಿಚಾರದಲ್ಲೂ ಕೂಡ ಅವರಿಗೂ ನಮಗೂ ಬಹಳ ಹೊಂದಾಣಿಕೆ ಇರಬೇಕಾಗುತ್ತೆ. ಹೇಳಿ ಕೇಳಿ ಸ್ವಲ್ಪ ಮೇಲ್ಗಡೆ ಇರುವಂತ ಪ್ರದೇಶ ಆಗಿರೋದ್ರಿಂದ ಬರಗಾಲದ ಸಮಯದಲ್ಲಿ ಅವರು ನೀರು ಬಿಡೋದು ಇದ್ದೇ ಇದೆ, ನಡೆದೇ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ಸಾರಿ ಪ್ರವಾಹ ಕೂಡ ಉಂಟಾಗುತ್ತೆ. ಯಾವ ಸಂದರ್ಭದಲ್ಲಿ ಅಂತ ನೋಡಿದ್ರೆ, ಈಗ ಮಳೆಗಾಲ ಹೆಚ್ಚಾದ ಸಂದರ್ಭದಲ್ಲಿ, ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಇಡೀ ಬೆಳಗಾವಿ ಅಥವಾ ಚಿಕ್ಕೋಡಿ ಈ ಭಾಗಗಳು ಮುಳುಗುತ್ತೆ. ಆದರೆ ಬೇಸಿಗೆ ಸಮಯದಲ್ಲಿ ಒಂದು ಬಾರಿ ಮಹಾರಾಷ್ಟ್ರದವರು ನೀರು ಬಿಟ್ಟಿರಲಿಲ್ಲ. ಆಗ ಕರ್ನಾಟಕ ಅದನ್ನ ಕೋರ್ಟ್ ಮೂಲಕ ಪ್ರಶ್ನೆ ಮಾಡುವಂತ ಸಂದರ್ಭ ಕೂಡ ಎದುರಾಗುತ್ತೆ. ಆಗ ಒಂದು ಹೇಳಿಕೆಯನ್ನ ಕೊಟ್ಟು ಅದು ಕೂಡ ವಿವಾದಕ್ಕೆ ಕಾರಣ ಆಗುತ್ತೆ. ಕರ್ನಾಟಕದ ವಿಧಾನಸಭೆಯಿಂದ ಅಥವಾ ಕರ್ನಾಟಕದ ಪ್ರಮುಖ ಎಲ್ಲ ರಾಜಕಾರಣಿಗಳು ಅದನ್ನ ವಿರೋಧಿಸ್ತಾರೆ. ಆ ಸಂದರ್ಭದಲ್ಲಿ ಅವರು ಕರ್ನಾಟಕದ ಕ್ಷಮೆಯನ್ನು ಕೂಡ ಯಾಚಿಸಿರ್ತಾರೆ. ಇಂಥ ಪವರ್ಫುಲ್ ಮ್ಯಾನ್, ಇಂಥ ಅಜಿತ್ ಪವಾರ್ ಇವತ್ತು ನಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಅಜಿತ್ ಪವಾರ್ ಮಾತ್ರ ಅಲ್ಲದೆ ಅವ್ರ ಜೊತೆಗಿದ್ದಂಥ ಅಧಿಕಾರಿಗಳು, PA, ಹೀಗೆ 6 ಜನ ಮೃತಪಟ್ಟಿರುವಂಥ ಸುದ್ದಿ ಇವತ್ತು ದೇಶದ ರಾಜಕಾರಣಕ್ಕೆ ಬರಸಿಡಿಲಂತೆ ಬಡಿದಿದೆ. ಸೊ ಒಟ್ಟಾರೆ ಅವರ ರಾಜಕೀಯದ ಹಾದಿಯನ್ನ ನೋಡಿದ್ರೆ ಅತ್ಯಂತ ಪವರ್ಫುಲ್ ಮ್ಯಾನ್ ಅಂತಾನೆ ಕರೆಸ್ಕೊಳ್ತಾ ಇದ್ರು. ಮಹಾರಾಷ್ಟ್ರದ ರಾಜಕಾರಣಕ್ಕೆಂತೂ ಅವ್ರ ಕೊಡುಗೆ ಅಪಾರ ಅಂತಾನೆ ಹೇಳಬೇಕಾಗುತ್ತೆ. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೇನೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.